ಎಲ್ಲರ ಮುಖದಲ್ಲೂ ಕೂಡ ಒಂದು ರೀತಿಯ ಸಂತಸ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ದೇವಸ್ಥಾನದ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆ ಹಾಕಿಸಿ ಅದರ ವಿಶೇಷತೆಗಳನ್ನ ವಿವರಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂತಹ ದೈವ ಸನ್ನಿಧಿಗಳು, ವಿಶೇಷ ಸ್ಥಳಗಳ ಪರಿಚಯ, ಹಾಗೆ ಅಲ್ಲಿಗೆ ನಮನವನ್ನ ಸಲ್ಲಿಸೋದು, ಇದೆಲ್ಲವೂ ಕೂಡ ಆಗ್ತಾ ಇದೆ. ಅಬುದಾಬಿಯಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಮುಸಲ್ಮಾನರ ನಾಡಿನಲ್ಲಿ ಭಾರತೀಯ ಸಂಸ್ಕೃತಿಯ ಅನಾವರಣ ನೋಡಿ. ಬ್ಯಾಪ್ಸ್ ಅಂತ ಹೇಳಿ, ಬ್ಯಾಪ್ಸ್ ದೇಗುಲ ಅಂತ ಹೇಳಿ ಕರೀತಾರೆ. ಅಂದ್ರೆ ಬ್ಯಾಪ್ಸ್ ಅಂದ್ರೆ ಭೋಜ ಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಅಂತ. 1700 ದಶಕದ ಉತ್ತರಾರ್ಧದಲ್ಲಿ ವಾಸ ಮಾಡ್ತಾ ಇದ್ದಂತಹ ಧಾರ್ಮಿಕ ಮುಖಂಡ ಭಗವಾನ್ ಸ್ವಾಮಿನಾರಾಯಣ ಅವರ ಹೆಸರನ್ನ ಈ ಸಂಸ್ಥೆಗೆ ಇಡಲಾಗಿದೆ. ವೇದಗಳಲ್ಲಿ ಬೇರುಗಳನ್ನ ಹೊಂದಿರುವ ಸಾಮಾಜಿಕ ಆಧ್ಯಾತ್ಮಿಕ ಹಿಂದೂ ನಂಬಿಕೆ ಕೂಡ ಇದೆ. 18ನೇ ಶತಮಾನದ ಕೊನೆಯಲ್ಲಿ ಭಗವಾನ್ ಸ್ವಾಮಿನಾರಾಯಣ ಅವರು ಪ್ರವರ್ತಿಸಿದ್ರು. 1907ರಲ್ಲಿ ಶಾಸ್ತ್ರೀಜಿ ಮಹಾರಾಜ್ ಅವರು ಸ್ಥಾಪಿಸಿದ್ರು. ಪ್ರಾರ್ಥನಾ ಸ್ಥಳಿ का भी निर्माण हुआ है जहां आकर यात्री अपनी प्रार्थना रख सकता है. जो कार्य हमें हमारे जीवन में असंभव सा लगता है उसको सिद्ध करने की ನೋಡಿ, ಈ ಒಂದು ಬ್ಯಾಪ್ಸ್ ಇದೆಯಲ್ಲ, ಪ್ರಪಂಚದಾದ್ಯಂತ 3850 ಕೇಂದ್ರಗಳನ್ನ ಹೊಂದಿದೆ. ಆ ಮೂಲಕ 1100 ದೇವಾಲಯಗಳನ್ನ ಈ ಒಂದು ಬ್ಯಾಪ್ಸ್ ನಡೆಸ್ತಾ ಇದೆ. ನ್ಯೂ ಜೆರ್ಸಿಯ ರಾಬಿನ್ಸ್ ವೇಲಿಯಲ್ಲಿರುವಂತಹ ಅಕ್ಷರಧಾಮದ ಹಿಂದೆಯೂ ಕೂಡ ಇತ್ತು. ಇದು ಭಾರತದ ಹೊರಗೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಆಗಿದೆ. ನ್ಯೂಯಾರ್ಕ್ ನಗರದ ದಕ್ಷಿಣಕ್ಕೆ ಸುಮಾರು 99 ಕಿಲೋಮೀಟರ್ ದೂರದಲ್ಲಿರುವಂತಹ ಅಕ್ಷರಧಾಮ ಮಹಾಮಂದಿರವು ಕೂಡ ನ್ಯೂ ಜೆರ್ಸಿಯಲ್ಲಿ 185 ಎಕರೆ ಪ್ರದೇಶದಲ್ಲಿದೆ. ಅಲ್ಲದೆ 191 ಅಡಿ ಎತ್ತರ ಇದೆ. ನೋಡಿ, ಈಗ ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಇರುವಂಥದ್ದು ಈ ಒಂದು ಬ್ಯಾಪ್ಸ್. ಈಗ ನಾವೇನು ನಮ್ಮ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈ ಒಂದು ದೇಗುಲ 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. 2018ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಾಲಯದ ಯೋಜನೆ ಏನಿದೆ ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು. 2019 ಡಿಸೆಂಬರ್ನಲ್ಲಿ ನಿರ್ಮಾಣ ಕೂಡ ಪ್ರಾರಂಭ ಆಗಿತ್ತು. ಈಗ ಇದು ಕಂಪ್ಲೀಟ್ ಆಗಿದ್ದು ಇವತ್ತು ಉದ್ಘಾಟನೆ ಆಗ್ತಾ ಇದೆ. ನಿರ್ಮಾಣ ಸಂದರ್ಭದ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಒಂದು ದೇಗುಲ ನಿರ್ಮಾಣದಲ್ಲೂ ಕೂಡ ಇಷ್ಟೆಲ್ಲ ತಂತ್ರಜ್ಞಾನಗಳನ್ನ ಬಳಕೆ ಮಾಡಬಹುದಾ? ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ನೋಡಿ, ನಾವಾಗ್ಲೇ ಹೇಳ್ತಾ ಇದ್ವಿ, ಯಾವ ರೀತಿಯಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಅಂತಂದ್ರೆ ಎಂಥದ್ದೇ ವಿಪತ್ತು ಬಂದರೂ ಕೂಡ ಲವಲೇಶವೂ ಕೂಡ ಇದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಈ ಮಂದಿರವನ್ನ ನಿರ್ಮಾಣ ಮಾಡಲಾಗಿರೋದು. ಯಾಕೆ ಒಂದು ಮಂದಿರದ ವಿಚಾರಕ್ಕೆ ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ, ಮನ್ನಣೆ, ಮಾತುಕತೆ, ಚರ್ಚೆ ಆಗ್ತಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಭಾರತದ ಗ್ರೋಯಿಂಗ್ ಪವರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಿಗ್ತಾ ಇರುವಂತಹ ಮನ್ನಣೆ ಹಾಗೆ ಪ್ರಾಮುಖ್ಯತೆ, ಭಾರತದ ಸಾಂಸ್ಕೃತಿಕ ಅಸ್ಮಿತೆಗೆ ಸಿಗ್ತಾ ಇರ್ತಕ್ಕಂತಹ ಜಾಗ, ಇದೆಲ್ಲದಕ್ಕೂ ಕೂಡ ಪ್ರತೀಕವಾಗಿ ನಿಲ್ತಾ ಇದೆ ಈ ಒಂದು ದೇಗುಲ. ನಾವು ಇನ್ಫ್ಯಾಕ್ಟ್ ಈ ದೇಗುಲ ನಿರ್ಮಾಣದ ಹಿಂದೆ ನಿಂತಿರುವ ಕೆಲ ಪ್ರಮುಖರ ಮಾತುಗಳನ್ನ ಕೂಡ ಗಮನಿಸಿದ್ವಿ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಸವಿಸ್ತಾರವಾದ ವರದಿಗಳು ಕಳೆದ ಒಂದು ವಾರದಿಂದ ಕೂಡ ಹೋಗ್ತಾ ಇದೆ ಕಾಲಾನುಸಾರ. ಆ ಸಂದರ್ಭದಲ್ಲಿ ಅನೇಕರು ಮಾತನಾಡಿದನ್ನ ನಾವು ಗಮನಿಸಿದ್ವಿ. ಈ ಮಾತನ್ನ ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲೂ ಕೂಡ ಹೇಳ್ತಾ ಇದ್ರು. ಕೆಲ ವರ್ಷಗಳ ಹಿಂದೆ ನಾವು ನಿಂತು ನೋಡಿದ್ರೆ ಇಲ್ಲಿ ಅಬುದಾಬಿಯಲ್ಲಿ ಒಂದು ಹಿಂದೂ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಾಗುವುದಿಲ್ಲ ಅನ್ನೋ ವಾತಾವರಣ ಹೇಗೆ ಬದಲಾಗೋಯ್ತು? ಅದು ದೊಡ್ಡ ಪ್ರಶ್ನೆ ಬದಲಾಗಿದೆ ಅನ್ನೋದು ವಾಸ್ತವ. 7 ಶಿಖರೋं से अलंकृत यह मंदिर ಯುನೈಟೆಡ್ ಅರಬ್ ಎಮಿರೇಟ್ಸ್. ಸ್ಮಿತಾ ಅವರು ಮಾತಾಡ್ತಾ ಇದ್ರು. ಅವರು ಇವತ್ತು ಈ ಭಾರತೀಯ ಸಂಸ್ಕೃತಿಯ ಅನಾವರಣವನ್ನ ಇಲ್ಲಿ ನಿಂತು ಮಾತಾಡ್ತಿದ್ದಾರೆ. ಆದ್ರೆ ಕಳೆದ ತಿಂಗಳು ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಅಲ್ಲಿಗೆ ತೆರಳಿ ಅವರು ಸುಮಾರು 12 ದಿನಗಳ ಕಾಲ ಉದ್ಘಾಟನೆಯ ಕ್ಷಣದ ಅಪ್ಡೇಟ್ ಅನ್ನ ಕೊಟ್ಟರು. ಈಗ ಇಲ್ಲಿನ ಒಂದು ನೇರ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಭವ್ಯವಾದಂತಹ ಒಂದು ಮಂದಿರ, ಸಪ್ತ ಗೋಪುರವಿರುವಂತಹ ಮಂದಿರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸಪ್ತ ಶಿಖರ ಅಥವಾ ಗೋಪುರ, ಅದಕ್ಕೆ ನಮ್ಮ ಆಚರಣೆಗಳ ಮೂಲಕ ನಾವು ಗಮನಿಸಿದ್ರೆ ಪ್ರತ್ಯೇಕವಾಗಿ ಅದಕ್ಕೆ ವಿಶ್ಲೇಷಣೆ ಇದೆ. ಆದರೆ ನೀವಾಗಲೇ ಹೇಳ್ತಾ ಇದ್ದಾಗೆ ನಾಗೇಂದ್ರ ಬಾಬು, 7 ಎಮಿರೇಟ್ಸ್ಗಳನ್ನು
ಪ್ರತೀಕ ಅಂತ ಹೇಳಿ ಇದನ್ನು ಭಾವಿಸಲಾಗ್ತಾ ಇದೆ. UAE ಒಟ್ಟು 7 ನಾವು ಇಲ್ಲಿ ಕಂಪೇರ್ ಮಾಡಿದ್ರೆ ರಾಜ್ಯಗಳು ಅಂತ ಹೇಳಬಹುದು, ಆದರೆ ಕಾನ್ಸೆಪ್ಟ್ ಅಲ್ಲಿ ಬೇರೆ ಇದೆ, ಪರಿಕಲ್ಪನೆ ಬೇರೆ ಇದೆ. ಆದರೆ ಎಮಿರೇಟ್ಸ್ 7 ಎಮಿರೇಟ್ಸ್ಗಳನ್ನು ಪ್ರತಿನಿಧಿಸುತ್ತೆ ಈ 7 ಶಿಖರಗಳು ಅಂತ ಹೇಳಿ ಹೇಳ್ತಾ ಇರೋದು. ನಾವೀಗೇನು ಗಮನಿಸ್ತಾ ಇದ್ವಿ ದೇಗುಲ, ಅದು ಇರೋದು ಅಬುದಾಬಿ, ಅದು ಒಂದು ದುಬೈ, ಶಾರ್ಜಾ, ಅಜ್ಮನ್, ಉಮ್ಮಲ್ ಕ್ವೈನ್, ಹಾಗೆ ರಾಸ್ ಅಲ್ ಖೈಮಾ, ಹಾಗೆ ಫುಜಾರೈ. 7 ಎಮಿರೇಟ್ಸ್ಗಳ ಪ್ರತೀಕ ಪ್ರತಿಬಿಂಬ 7 ಶಿಖರಗಳು ಅಂತ ಹೇಳಿ ಈ 7 ಶಿಖರಗಳುಳ್ಳ ಅತ್ಯದ್ಭುತವಾದ ಭವ್ಯವಾದ ಮಂದಿರ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ನಾಳಿನಿಂದ UAE ನಲ್ಲಿರ್ತಕ್ಕಂತಹ ಭಾರತೀಯರು, ಸನಾತನ ಧರ್ಮದ ಅನುಯಾಯಿಗಳು ಪ್ರತಿನಿತ್ಯ ಕೂಡ ಅರಬರ ನಾಡಿನಲ್ಲಿ ತಮ್ಮ ಸಂಸ್ಕೃತಿ, ತಮ್ಮ ಧಾರ್ಮಿಕ ಆಚರಣೆಗಳನ್ನ ಅನುಸರಿಸಬಹುದು, ಯಾವುದೇ ಅಡಚಣೆ ಇಲ್ಲದೆ. विश्वैकत्वप्रतीकमन्दिरमिदं संवादिता शान्तिदम् अर्चित्वा चरणारविन्दयुगलम् मोदी नरेन्द्रा इह यद्याबुधाबीपुरे विश्वैकत्वप्रतीकमन्दिरमिदं संवादिता शान्तिदम् अर्चित्वा चरणारविन्दयुगलम् मोदी नरेन्द्रा इह श्री का स्वागत सत्कार कर रहे हैं विश्व के समस्त भक्तगण की ನೋಡಿ 2024 स्वामी ईश्वर ಈ ವರ್ಷ ನಿಜಕ್ಕೂ ಕೂಡ ಅದರಲ್ಲೂ ಪ್ರಮುಖವಾಗಿ ಹಿಂದೂಗಳಿಗೆ ಸಂತಸದ ವರ್ಷ ಅಂತಾನೆ ಹೇಳಬೇಕಾಗುತ್ತೆ. 2024 ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು. ಈಗ ಫೆಬ್ರವರಿ 2ನೇ ತಿಂಗಳು ಅಬುದಾಬಿಯಲ್ಲಿ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ನೋಡಿ, ಮೋದಿ ಅವರಿಗೆ ಹಾರವನ್ನ ಹಾಕಿ ಅವರಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇರುವಂತ ಒಂದು ಬರಮಾಡಿಕೊಳ್ತಾ ಇರುವಂತ ನೇರ ದೃಶ್ಯಾವಳಿಯನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಅಲ್ಲಿನ ಬ್ಯಾಪ್ಸ್ ನ ಸ್ವಾಮೀಜಿಗಳು ಅಲ್ಲಿ ಅವರ ಜೊತೆಯಲ್ಲಿ ಮಾತನಾಡ್ತಾ ಮಂದಿರದ ನೋಡಿ ಮತ್ತೊಂದು ಕಡೆ ಆರಂಭ ಅಂದ್ರೆ ನಿರ್ಮಾಣದ ಆರಂಭ ಇತ್ತಲ್ಲ, ಆ ಸಂದರ್ಭದ ಫೋಟೋವನ್ನ ಕೂಡ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. यहाँ से ಮಾನನೀಯ ಪ್ರಧಾನಮಂತ್ರಿ ನಾವು ಅಯೋಧ್ಯೆಗೆ ಹೋಲಿಕೆ ಮಾಡಿ ಈ ವಿಚಾರದಲ್ಲಿ ಮಾತನಾಡಬಹುದು ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣಕ್ಕೆ ಭೂಮಿಯನ್ನ ಪಡ್ಕೊಳ್ಳಿಕ್ಕೆ ಕಾನೂನಾತ್ಮಕ ಸಂಘರ್ಷವೇ ನಡೆದು ಹೋಯ್ತು, ದಶಕಗಳ ಹೋರಾಟ. ಆದ್ರೆ ಇಲ್ಲಿ ಕುತೂಹಲ, ಅಚ್ಚರಿ ಜೊತೆಗೆ ಸಂತೋಷದ ಸಂಗತಿ ಅಂದ್ರೆ UAE ಸರ್ಕಾರ ಮಂದಿರ ನಿರ್ಮಾಣಕ್ಕೆ ಕೋಟಿಗಟ್ಲೆ ಬೆಲೆ ಬಾಳುವ ಭೂಮಿಯನ್ನ ಉಚಿತವಾಗಿ ನೀಡಿದೆ ಅನ್ನೋದು ಗಮನಾರ್ಹ ಸಂಗತಿ. ಬರೋಬ್ಬರಿ 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಮಂದಿರ ನಿರ್ಮಾಣಕ್ಕೆ ಭೂಮಿ ಸಿಕ್ಕಿರೋದು ಉಚಿತವಾಗಿ. ಅದು ಭಾರತದ ಸಂಸ್ಕೃತಿಗೆ UAE ನೀಡ್ತಾ ಇರುವಂತಹ ಗೌರವದ ಸಂಕೇತ. ಇನ್ನು ಎಲ್ಲಿದೆ ಈ ದೇಗುಲ? ದುಬೈ ಹಾಗೆ ಅಬುದಾಬಿಯ ಅಲ್ ರಹ್ಬಾ ಬಳಿಯಲ್ಲಿ ಆ ಒಂದು ಜಾಹೆದ್ ಹೆದ್ದಾರಿ, ಆ ಹೆದ್ದಾರಿ ಶೇಖ್ ಜಾಹೆದ್ ಹೆದ್ದಾರಿ ದುಬೈ ಹಾಗೆ ಅಬುದಾಬಿಯನ್ನ ಕನೆಕ್ಟ್ ಮಾಡುವ ಹೆದ್ದಾರಿ ಇದು. ಅಲ್ಲಿ ಈ ದೇಗುಲವನ್ನ ನಿರ್ಮಾಣ ಮಾಡಲಾಗಿದೆ. ಸಾಮಾನ್ಯವಾಗಿ ದುಬೈಗೆ ಹೋದವರಿಗೆ ಗೊತ್ತಿರುತ್ತೆ, ದುಬೈ ಹಾಗೆ ಅಬುದಾಬಿ ನಡುವೆ ಓಡಾಟ ಬಹಳಷ್ಟು ಇರುತ್ತೆ. ಇನ್ಫ್ಯಾಕ್ಟ್ ದುಬೈನಲ್ಲಿ ಮನೆ ಮಾಡಿಕೊಂಡು ಅಬುದಾಬಿಯಲ್ಲಿ ಕೆಲಸ ಮಾಡೋರಿದ್ದಾರೆ, ಅಬುದಾಬಿಯಲ್ಲಿ ಮನೆ ಮಾಡ್ಕೊಂಡು ದುಬೈಯಲ್ಲಿ ಕೆಲಸ ಮಾಡೋರಿದ್ದಾರೆ. ಅಂದ್ರೆ ಡಿಸ್ಟೆನ್ಸ್ ಬಹಳ ಕಡಿಮೆ. ಭಾರತೀಯರ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು, ಅಲ್ಲಿ ಹೋಗಿ ಸೆಟ್ಲ್ ಆಗಿರುವ ಭಾರತೀಯರು ಅವ್ರ ಮಾರ್ಗ ಮಧ್ಯದಲ್ಲೇ ದೇವಸ್ಥಾನಕ್ಕೊಂದು ವಿಸಿಟ್ ಹಾಕಿ ಒಂದು ನಮಸ್ಕಾರ ಹಾಕಿ ಸ್ವಾಮಿ ಕಾಪಾಡಪ್ಪ ಅಂತ ಹೇಳ್ಕೊಂಡು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೋದು. ನಮ್ಗೆ ಚಿಕ್ಕ ವಿಚಾರ ಅನ್ಸ್ಬೋದು. ನಮ್ಮ ಭಾರತದಲ್ಲಿ ನಾವು ಯೋಚನೆ ಮಾಡಿದಾಗ ಗಲ್ಲಿಗೊಂದು ಮಂದಿರ, ಗಲ್ಲಿಗೊಂದು ದೇವಸ್ಥಾನ ಸಿಗತ್ತೆ. ಆದ್ರೆ ಅಲ್ಲಿ ದೇಶ ಬಿಟ್ಟು ಪರರ ದೇಶಕ್ಕೆ ಹೋಗಿ ಜೀವನಕ್ಕೆ ಒಂದು ಮಾರ್ಗವನ್ನ ಕಂಡುಕೊಳ್ಳೋರ್ಗೆ ಇದೆಲ್ಲ ಬಹಳಷ್ಟು ಕಾಡುವಂತಹ ಭಾವನಾತ್ಮಕ ವಿಚಾರಗಳು. ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಅಬುದಾಬಿಯಲ್ಲಿದ್ದವರಿಗೆ ಒಂದು ಮಂದಿರ ಇರ್ಲಿಲ್ಲ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ. ನಾಳೆಯಿಂದ ಸಿಕ್ತಿದೆ ಅಂತಂದ್ರೆ
ಅವ್ರಿಗೆಲ್ಲ ಎಷ್ಟು ಖುಷಿಯ ಸಂಗತಿ ನಾಗೇಂದ್ರ ಬಾಬು. श्रीमान मोदी जी ಖಂಡಿತವಾಗ್ಲೂ ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. 2015ರಲ್ಲಿ ಒಮ್ಮೆ ಒಂದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ, ಇಲ್ಲಿ ಒಂದು ದೇಗುಲ ಆಗಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಅಲ್ಲಿನ ಅಮೀರ್ ಯಾವುದೇ ಒಂದು ಆಲೋಚನೆಯನ್ನ ಮಾಡದೆ ಕೇವಲ ಒಂದೇ ನಿಮಿಷದಲ್ಲಿ ಅದನ್ನು ಒಪ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಧಾನಿಯವರು ಅದೇ ಮಾತನ್ನು ಹೇಳಿದ್ರು. ಒಂದೇ ಒಂದು ನಿಮಿಷ ಆಲೋಚನೆ ಮಾಡದೆ 27 ಎಕರೆ ಜಾಗವನ್ನ ಮಂಜೂರು ಮಾಡ್ತಾರೆ ಈ ಒಂದು ದೇಗುಲಕ್ಕೋಸ್ಕರ. 2015ರಲ್ಲಿ UAEಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಆದಂತಹ ಪ್ರಸಂಗ ಅದು. ದೇಗುಲದ ನಿರ್ಮಾಣದ ಪ್ರಸ್ತಾವನೆಯನ್ನ ಮುಂದಿಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆಗ ಒಂದೇ ಒಂದು ನಿಮಿಷ ಆಲೋಚನೆಯನ್ನು ಕೂಡ ಮಾಡದೆ ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನೀವು ಎಲ್ಲಿ ತೋರಿಸ್ತೀರೋ ಆ ಜಾಗವನ್ನ ನಾವು ಕೊಡ್ತೀವಿ ಅಂತ ಅವರು ಮಾತನ್ನ ಕೊಟ್ಟಿರ್ತಾರೆ. ಅದೇ ಜಾಗದಲ್ಲಿ ಈಗ ದೇವಾಲಯ ನಿರ್ಮಾಣವಾಗಿದೆ, ಉದ್ಘಾಟನೆ ಮಾಡುವ ಸಂದರ್ಭವೂ ಬಂದಿದೆ. ಈ ಪವಿತ್ರ ದೇವಾಲಯದ ಮೂಲಕ ಭಾರತ ಹಾಗೂ UAE ಸ್ನೇಹ ಕೂಡ ಮತ್ತಷ್ಟು ಗಟ್ಟಿಯಾಗಿದೆ. ನೋಡಿ, ಇವತ್ತು 7ನೇ ಬಾರಿ, ಕಳೆದ 9.25 ವರ್ಷದಲ್ಲಿ 7ನೇ ಬಾರಿಗೆ ಮೋದಿಯವರು ಅಬುದಾಬಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಹೇಳಲೇಬೇಕು, UAE ಜೊತೆಗಿನ ಕೇವಲ ಸ್ನೇಹ ಸಂಬಂಧ ಅಷ್ಟೇ ಅಲ್ಲ, ವ್ಯಾವಹಾರಿಕವಾಗಿಯೂ ಕೂಡ ಸಂಬಂಧದ ಬಗ್ಗೆಯೂ ಕೂಡ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ಮರಿಸಿದ್ದಾರೆ. ನೋಡಿ, ಇವತ್ತು ಅಬುದಾಬಿ ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡುವ 7ನೇ ರಾಷ್ಟ್ರ ಆಗಿದೆ. ಜೊತೆಗೆ 3ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಈ ಎರಡೂ ರಾಷ್ಟ್ರಗಳ ನಡುವೆ ವ್ಯಾವಹಾರಿಕ ಸಂಬಂಧವನ್ನ ಬೆಸೆಯುವುದಕ್ಕಾಗಿ UPI ಮತ್ತು ರುಪೇ ಕಾರ್ಡ್ ಸೇವೆಗಳನ್ನ ಶೀಘ್ರದಲ್ಲೇ ಆರಂಭ ಮಾಡಲಾಗುತ್ತೆ ಅಂತ ಕೂಡ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ವಿಶೇಷತೆ ಅಂತಂದ್ರೆ, ಇಲ್ಲಿ ಕೇವಲ ಮಂದಿರ, ಅಲ್ಲೊಂದು ಮೂರ್ತಿ ಇರುತ್ತೆ, ಅಲ್ಲಿ ಹೋಗಿ ಪೂಜೆ ಮಾಡಿ ಬರೋದು ಅಷ್ಟೇ ಅಲ್ಲ. ಈ ದೇವಾಲಯ ಸಂಕೀರ್ಣ ಅಂದ್ರೆ ಟೆಂಪಲ್ ಕಾಂಪ್ಲೆಕ್ಸ್, ಇಲ್ಲಿ ಮಕ್ಕಳ ಆಟಕ್ಕೂ ಕೂಡ ಅಂದ್ರೆ ಕ್ರೀಡೆಗೂ ಕೂಡ ಸೌಲಭ್ಯವನ್ನ ಮಾಡಲಾಗಿದೆ. ಕಲಿಕೆಯ ಪ್ರದೇಶಗಳಿದೆ. ಕಲಿಕೆಯ ಪ್ರದೇಶ ಯಾಕೆ ಇಂಪಾರ್ಟೆಂಟ್ ನೋಡಿ, ಅದು ನಮ್ಮ ಸಂಸ್ಕೃತಿಯನ್ನ ಅನುಸರಿಸುವವರು ಬಹಳ ಕಮ್ಮಿ ಇರುವ ಪ್ರದೇಶ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಮುಸಲ್ಮಾನ್ ಧರ್ಮ ಪ್ರಧಾನ ಧರ್ಮ, ಅಲ್ಲಿ ಅದರ ಆಚರಣೆಗಳನ್ನ ಅನುಸರಿಸುವವರು ಆ ಜಾಗದಲ್ಲಿ ಈ ದೇವಾಲಯದ ಮೂಲಕ ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನ ಯಾರಾದ್ರೂ ಅನ್ವೇಷಣೆ ಮಾಡಬೇಕು, ಅದ್ರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಬೇಕು ಅಂತಂದ್ರೆ ಈ ದೇವಾಲಯದಲ್ಲಿ ಆಗಲಿ ಸರ್ವ ಧರ್ಮೀಯರಿಗೂ ಕೂಡ ಮುಕ್ತ ಅವಕಾಶ ಕಲ್ಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಾರತದ ಸಂಸ್ಕೃತಿ, ಇಲ್ಲಿನ ಆಚರಣೆಗಳ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುವಂತಹ ಪ್ರಯತ್ನ ಕೂಡ ಈ ದೇವಾಲಯದ ಮೂಲಕ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ, ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರುವುದು. ತ್ರಿವೇಣಿ ಸಂಗಮ ಸೃಷ್ಟಿಯಾಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಭಾರತದ ಕೊಡುಗೆ ಏನು ಅನ್ನೋ ಪ್ರಶ್ನೆನ ಪ್ರತಿಯೊಬ್ಬರು ಕೂಡ ಮಾಡಬಹುದು. ಅಬುದಾಬಿಯ ದೇಗುಲ ಏನ್ ನಾವೀಗ ಗಮನಿಸ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ಭಾರತದ ಪವಿತ್ರ ನದಿಗಳಾದಂತಹ ಗಂಗಾ ಯಮುನಾ ನದಿಯ ಪವಿತ್ರ ಜಲವನ್ನ ಮಂದಿರದ ಎರಡೂ ಬದಿಗಳಲ್ಲಿ ಹರಿಸಲಾಗ್ತಾ ಇದೆ. ಭಾರತದಿಂದ ಇದಕ್ಕೆ ಅಂತಾನೆ ಗಂಗಾ ಯಮುನಾ ನದಿಯ ನೀರನ್ನ ಬೃಹತ್ ಪ್ರಮಾಣದಲ್ಲಿ ಅಲ್ಲಿಗೆ ತರಿಸಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಕೊಳ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನದ ಆವರಣದಲ್ಲಿ. ಅಲ್ಲಿ ಯಮುನಾ ಹಾಗೆ ಗಂಗೆಯ ನೀರನ್ನ ಅಲ್ಲಿ ಫಿಲ್ ಮಾಡಿರೋದು ನೋಡಿ. ನಮ್ಮ ಹಿಂದೂ ಅಥವಾ ಸನಾತನ ಸಂಸ್ಕೃತಿಯಲ್ಲಿ ಗಂಗೆಯ ನೀರು ಅತ್ಯಂತ ಪವಿತ್ರವಾದ ನೀರು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನಮ್ಮವರು ಅಲ್ಲಿ ಹೋದಾಗ ಇನ್ ಕೇಸ್ ಕೆಲವೊಂದಷ್ಟು ಕಾರ್ಯಗಳನ್ನ ನೆರವೇರಿಸಬೇಕಾದ್ರೆ ಗಂಗಾ ಜಲವನ್ನ ತನ್ನಿ ಅಂತ ಹೇಳಿ ನಮ್ಮ ಆಚರಣೆಗಳಲ್ಲಿ ನಾವು ಕೇಳಿದೀವಿ. ಆದ್ರೆ ಅಬುದಾಬಿಯಲ್ಲಿದ್ದವರು ಅಥವಾ UAEಯಲ್ಲಿದ್ದವರು ಗಂಗಾ ನದಿಯ ನೀರನ್ನ ಎಲ್ಲಿ ತರ್ತಾರೆ? ಈ ದೇವಾಲಯದಲ್ಲಿ ಅದಕ್ಕೂ ಕೂಡ ಅವಕಾಶ, ಗಂಗಾ ನದಿಯ ನೀರನ್ನ ಸ್ಪರ್ಶಿಸಲಿಕ್ಕೆ, ಯಮುನೆಯ ನೀರನ್ನ ಸ್ಪರ್ಶಿಸಲಿಕ್ಕೆ, ಧಾರ್ಮಿಕ ಕ್ರಿಯಾ ವಿಧಾನಗಳಲ್ಲಿ ಅದನ್ನ ಬಳಕೆ ಮಾಡ್ಲಿಕ್ಕೂ ಕೂಡ ಅವಕಾಶವಾಗಬೇಕು. ಅಂದ್ರೆ ಮೈನ್ಯೂಟ್ ಡೀಟೇಲ್ಸ್ ಅಂತಾರಲ್ಲ ನಾಗೇಂದ್ರ ಬಾಬು, ಚಿಕ್ಕ ಚಿಕ್ಕ ವಿಚಾರಗಳು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ಅದೆಲ್ಲವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಈ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಭವ್ಯವಾದ ಮಂದಿರದ ಒಳಗೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೋಡಿ, ಗಂಗಾ ನದಿ